ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ಲು. ಸೊ ತಮ್ಲೇನಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಬಟ್ ಆದರೂ ಕೂಡ ಇಂಟ್ರೊಡಕ್ಷನ್ ನಾನು ಹೇಳೇ ಇರ್ತೀನಿ. ಇವತ್ತು ನಮ್ಮ ಸಹನ ಹಾಫ್ ಸ್ಯಾರಿ ಫಂಕ್ಷನು. ಸೊ ಎಷ್ಟು ಚಿಕ್ಕವಳು ಅಂದ್ರೆ ನಾನು ಮದುವೆ ಆದಾಗ ಅವಳಿನ್ನು ಸ್ಕೂಲಿಗೆ ಸಹ ಹೋಗ್ತಾ ಇರಲಿಲ್ಲ, ಇನ್ನು ಸ್ಕೂಲ್ಗೂ ಜಾಯಿನ್ ಮಾಡಿಸಿರಲಿಲ್ಲ, ಅಷ್ಟು ಚಿಕ್ಕ ಮಗು. ಈಗ ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದ್ರೇ ಒಂಥರ ಖುಷಿ ಆಗುತ್ತೆ. ಸೊ ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ನು ಹೇಗಿದೆ ಏನು ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಯಾಕಂದ್ರೆ ನನ್ನ ಟಚ್ ಹೋಗ್ಬಿಟ್ಟಿದೆ ಇವಾಗ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಕೈಗೆ ಫೋನೇ ಬರಲ್ಲ ಈಗ ವೀಡಿಯೋ ಮಾಡಬೇಕು ಅಂತ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ ಹೇಗೆ ಮಾಡಿದ್ರು ಏನು ಅಂತ. ಸೊ ನಾವು ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ, ಆಮೇಲೆ ಪ್ರಿಪ್ರೇಷನ್ ಆಗ್ಬೋದು, ಅವ್ರ ಮನೆ ಪೇಂಟಿಂಗ್ ಇಷ್ಟೊಂದು ಇತ್ತು. ನಾವು ಮತ್ತು ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಏನೂ ನಾನು ವೀಡಿಯೋ ಮಾಡಿಲ್ಲ. ನಾನು ಜಸ್ಟ್ ಏನಿದ್ರು ಅವತ್ತೊಂದು ದಿನದ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಇದಾದರೂ ಅಟ್ಲೀಸ್ಟ್ ಮೆಮೊರಲ್ಲಿ ಇರಲಿ ಅಂದ್ಬಿಟ್ಟು ನಾನು ಅವತ್ತೊಂದು ದಿನದ ವೀಡಿಯೋಸ್ ಮಾಡಿದ್ದೀನಿ. ಸೊ ನೋಡಿ, ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಹನ ಹೇಗೆ ಕಾಣಿಸ್ಲಿದ್ದು, ನಾನೇ ಕಾಣಿಸಿದ್ದೇನೆ, ಮತ್ತು ನಾಗಲಕ್ಷ್ಮಿ ಎಲ್ಲರೂ ಹೇಗೆ ಕಾಣಿಸಿದ್ವಿ ಅಂದ್ಬಿಟ್ಟು ಪ್ಲೀಸ್ ಆದರೆ ನೀವು ಫ್ರೀ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಫಂಕ್ಷನ್ ಕೂಡ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೋಡಿ ಫುಲ್ ವೀಡಿಯೋನ, ನಾನು ಇನ್ನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಹೇಗೆ ಮಾಡಿದ್ವಿ ಅಂತ ಜಸ್ಟ್ ನಾನು ನಿಮ್ಗೆ ನೋಡಿಸ್ತೀನಿ, ನೋಡಿ ಇಷ್ಟಪಡಿ. ಮಾಡ್ತೀನಿ. ಯಾವುದು ಚೈನಾ ಗೊತ್ತಾಯ್ತಾ? ರೆಡಿಮೇಡ್ದೆಲ್ಲ ಹಂಗೇನೆ. ಹ್ಞೂ, ರೆಡಿಮೇಡ್ ಚೈನ್ಸ್ ಎಲ್ಲ ಹಂಗೆ ಕಟ್ ಆಗ್ಬಿಡ್ತವೆ. ಹಾಕು ಹೋಗ್ಲಿ. ಉಲ್ಟಾ ಹಾಕೊಂಡಿದ್ಯಾ ನೋಡು. ಅಂದ್ರೆ ಒಳಗಡೆ ಹಾಕ. ನನ್ನ ಹತ್ರ ಒಳಗಡೆ ಮನೆ ಇಟ್ಟು ಬಂದಿದ್ದೀನಿ. ಏ ಹರಿ, ಮೊನ್ನೆ ನನ್ನ ಹತ್ರ ಹಾಕಿರಲಿಲ್ಲ ಅನ್ಸುತ್ತೆ ರೀ. ಹರಿ, ನನ್ನ ಮನೆ ಹತ್ರ ಹಾಕಿರಲಿಲ್ಲ. ಏ ಯಾರು ರೆಡಿ ಆಗಿದ್ದೀರಾ? ನಾನು ಹೋಗ್ತೀನಿ, ಹೋಗ್ತೀನಿ. ಅಲ್ಲ ಕಾರ್ ಹೋಯ್ತೈತೆ, ಹೋಗು. ಹೋಗ್ತೀನಿ, ಈಗ ಹೋಗ್ತೀನಿ. ಟೂ ವೀಲರ್ ಎಲ್ಲ ಐತಲ್ಲಿ, ಪಲ್ಸರ್ ಗಾಡಿ ಇಲ್ಲೇ ನಿಲ್ಸಿದ್ದೆ. ನಗಮ್ಮ ಇಲ್ಲ, ಇಲ್ಲಿಡ್ಬೇಕು. ಅಮ್ಮ ಅಷ್ಟ ಹೋಗಮ್ಮ, ಇಲ್ಲೈತಮ್ಮ. ನಮ್ಮವರೆಲ್ಲ ಬಿಡ್ಬೇಡ. ರಿಸೀವ್ ಮಾಡ್ತಿಲ್ವಾ? ಅಮಿತ್, ನೀನು ಹೋಗು, ಆ ಕಡೆ ನಿಂತ್ಕೋಗ ಅಪ್ಪ ಪಕ್ಕ. ನಾಚಿಕೆ ಆಗೋಯ್ತು ಇವಾಗ, ಅದಕ್ಕೆ. ಇರಿ ಒಂದು ನಿಮಿಷ, ಹಂಗೆ ಇರೋ ನಾಗಲಕ್ಷ್ಮಿ, ಹಂಗೆ ಇರೋ. ಇಲ್ಲ ಅಣ್ಣ, ಹಂಗೆ ಕುತ್ಕೋ, ನೀವು ಕುತ್ಕೋ. ಈ ಕಡೆ ನೀನು ನಿಂತ್ಕೋ. ಮರ್ತೋಗ್ತೀರಾ, ನಾವು ಇದೀನಿ, ನೆನ್ಪು ಮಾಡ್ತೀವಿ. ರೆಡಿ ಆಗ್ತದೆ.
ಪರವಾಗಿಲ್ಲ, ಮಗಳ ಜೊತೆ ಹೊಡ್ಸ್ಕೊಳ್ಳಿ ಇವಾಗ. ಅಮ್ಮ ಫೋನ್ ಇಟ್ಕೊಂಡಿರಿ. ನ್ಯಾಚುರಲ್ ಆಗಿ ನಿಂತ್ಕೊಂಬಿತಾ. ಅವರಪ್ಪ ಹಾಕೊಳ್ಳಲ್ವಂತೆ. ಸೂರ್ಯಾಂಶ ಕನಕ, ನಮ್ಮ ಸೂರ್ಯಾಂಶದಲ್ಲಿ ಎಷ್ಟೇ ಜನ ಪಡತೆಗೆ ಫೋಟೋ ಹೊಡ್ಸ್ಕೊಳ್ರಿ. ಸೂರ್ಯಾಂಶದಲ್ಲಿ ಅವನು ಗಸಗಸಿಗೆ ವಿಷ ಹಾಕೊಡ್ತಾರೆ ನೋಡು, ಈ ಸೆಂಟ್ ಹಾಕೋ ಬಡ್ಡಿ ಮಗ ಯಾರು ಈ ಊರಲ್ಲಿ ಅಂತ, ಅವ್ರ ಕಡೆ ಇರೋರು ಅಲ್ಲಣ್ಣ. ಇದೆಲ್ಲ ಗ್ಲಾಸ್ ಮಿಂಟು. ನೀ ಗೊತ್ತಿಲ್ಲ ನನಗೆ. ಇವರೆಲ್ಲ ಚೆನ್ನಾಗಿ ಫ್ರೆಂಡ್ಸ್. ಇವರೆಲ್ಲ ಎನಿ ಟೈಮ್ ಅಲ್ಲೇ ಇರ್ತಾರೆ. ಇಲ್ಲ, ಇವರು ನಮ್ಮ ಇವರು ನಿಮ್ಮೆಣ್ಣು ಬಿಸ್ನೆಸ್ ಮಾಡೋರು. ಅಲ್ಲೊಬ್ರು ಎ ಫಿಲಂ ಹೀರೋಯಿನ್ ಇದ್ದಾರೆ, ಕರಿತೀನಿ ಒಂದೇ ನಿಮಿಷ. ಹೀರೋಯಿನ್ ಅಲ್ಲಿ ಅವರು ಝೂಮ್ ಮಾಡು. ವಳ್ಳಿ ಅಲಿಯಾಸ್ ದುಬೈ ವಳ್ಳಿ. ಇವರು ಅವ್ರನ್ನ ಹಾಕಿ ನಮಗೆ ಮಾಡಿರೋ ಮೇಕಪ್ ಮಾಡಿರೋರು ಜಾಸ್ತಿ ಅವ್ರನ್ನೇ ತೆಗಿ. ಫೋಟೋ ಅಂತ ಹೊಡ್ಸ್ಕೊಳ್ಳಿ. ಮಾಲ್ದಿಯರ್ ಮಿಸ್ ಆಗೋರೆ. ಅವರು ಲಾಸ್ಟ್ ಫೋನಲ್ಲಿ ಮಾತಾಡ್ತಾರೆ. ಅವರೇ ಶಾಂತಿದಿ ಅಂದ್ಬಿಟ್ಟು. ರೇಣುಕ ಆಯನು ಒಳ್ಳೆ ದನ ಬಡ್ದವ್ರು ಕೂತ್ಕೊಳ್ಳಿ. ಆ್ಯಕ್ಚುಲಿ ಈ ಸಾಂಗಿಗೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ಸಾಂಗ್ನ ಸೆಟ್ ಮಾಡಿದ್ದಾನೆ ಹುಡುಗ, ಅಂದರೆ ಸಹ ನನ್ನ ಫ್ರೆಂಡು. ಸೊ ಅವತ್ತೇ ವೀಡಿಯೋಸ್ನ ಮಾಡಿ ಇಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದ. ಏನು ಮಾಡೋಕ್ಕಾಗುತ್ತೆ, ವಾಯ್ಸ್ ಕೊಡಲೇಬೇಕು. ಸೊ ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿತ್ತು ಏನು ಅಂತ. ಫಸ್ಟ್ ಔಟ್ಫಿಟ್ ಬಂದು ವೀಡಿಯೋಸಲ್ಲಿ ಅವ್ರ ಹತ್ರ ಇಲ್ಲ ಅಷ್ಟೊಂದು. ಇದು ಬಂದು ಸೆಕೆಂಡ್ ಔಟ್ಫಿಟ್ಟು. ಸ್ಯಾರಿನ ತೊಗೊಂಡು ಚಿಕ್ಕಪೇಟೆಯಲ್ಲಿ ಅದನ್ನು ನಾವು ಲೆಹೆಂಗಾ ಥರ ಸ್ಟಿಚ್ ಮಾಡಿಸಿ ಅದಕ್ಕೆ ಮ್ಯಾಚಿಂಗ್ ಏನೇನು ಬೇಕು ಸೆಟ್ಸ್ ಎಲ್ಲ ತೊಗೊಂಡ್ವಿ. ಇವಾಗ ನೋಸ್ ಪಿನ್ ತುಂಬ ಟ್ರೆಂಡಿಂಗ್ ಅಲ್ವಾ, ಸೊ ಅದರಿಂದ ಇದನ್ನು ತೊಗೊಂಡಿದ್ದೀವಿ. ಫಸ್ಟ್ ಔಟ್ಫಿಟ್ ಬಂದು ನಾವು ಕೊಡಿಸಿದ್ವಿ ಲೆಹೆಂಗಾ, ರೆಡಿ ಲೆಹೆಂಗಾ. ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಷ್ಟೇ, ಬಟ್ ಅದು ಇಲ್ಲಿ ವೀಡಿಯೋಲೆಲ್ಲೂ ಕೂಡ ಬಂದಿಲ್ಲ. ಸೊ ಅವಳು ಸ್ಟಾರ್ಟಿಂಗ್ ರೆಡಿ ಆಗ್ತಾಯಿದ್ಲು ಗೊತ್ತಾ, ಅದು ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಟಚ್ ಮಾಡ್ತೀನಿ. ಇಲ್ಲಾಂದರೆ ಮತ್ತೆ ಫೋಟೋಸ್ ಹಾಕ್ತೀನಿ. ಅದು ನಾವು ಕೊಡಿಸಿದ್ದು ಗೋಲ್ಡ್ ವಿತ್ ಪರ್ಪಲ್ಲು. ಇದು ಬಂದು ನಾಗಲಕ್ಷ್ಮಿ ಅವ್ರ ಅಮ್ಮ ಕೊಡಿಸಿರೋ ಬಟ್ಟೆ. ಸೊ ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ನಾನು ಎಷ್ಟೊಂದು ವೀಡಿಯೋ ಮಾಡಿಲ್ಲ, ಹುಡುಗ ಮಾಡ್ಕೊಂಡಿರೋ ವೀಡಿಯೋನೇ ಹಾಕ್ತಾಯಿದ್ದೀನಿ. ಫಸ್ಟು ಒಳ್ಳೆ ಸ್ಟೇಜ್ ಮೇಲೆ ಕರ್ಕೊಬಂದಿದ್ದಾಗ್ಬೋದು, ಆಮೇಲೆ ಅವ್ಳಿಗೆ ಹಾರ ಹಾಕೋದು ಎಲ್ಲ ನಾವೇ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು, ಏನೂ ಗಡಿಬಿಡಿ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಾಯಿತು ಎಲ್ಲ. ಖುಷಿ ಆಯಿತು ಹೇಗೆ ಕಾಣಿಸಿದೆ ಅಂತ ನೋಡಿ. ಸೊ ಸ್ಕೂಲ್ಗಳು ನೆಕ್ಸ್ಟ್ ಡೇಯಿಂದ ಹೋಗ್ಬೇಕಾಗಿತ್ತು, ಆದರೆ ಹಿಂದಿನ ದಿನವೇ ಅವಳು ಇದ್ರಲ್ಲಾದ್ಲು. ಸೊ ಆಲ್ಮೋಸ್ಟ್ 1 ಮಂತ್ ಲೀವ್ ಹಾಕ್ಸ್ಬಿಟ್ಟು ನಾಗಲಕ್ಷ್ಮಿ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಸೊ ಎಲ್ಲರೂ ಬಂದಿದ್ದರು, ನಾವು ಯಾರ್ಯಾರು ಕರೆದಿದ್ರು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು. ಯಾರಂತ ಗೊತ್ತು, ನಮ್ಮ ಮತ್ತೆ ದೊಡ್ಡ ತಮ್ಮನ ಹೆಂಡತಿ, ಅವ್ರ ತಂಗಿದು ಅಜ್ಜಿ, ನಮ್ಮ ಕ್ಲೋಸ್ ರಿಲೇಷನ್, ನಮ್ಮ ತಾತನ ರಿಲೇಷನು. ಹಿಂಗೆ ಮಿಕ್ತವರೆಲ್ಲ ನಾಗಲಕ್ಷ್ಮಿ ಮನೆ ಫ್ಯಾಮಿಲಿ. ಆಮೇಲೆ ನಮ್ಮಮ್ಮ, ನನ್ನ ತಂಗಿ ಹಸ್ಬೆಂಡು, ನಮ್ಮ ಕಝಿನ್, ನಮ್ಮ ಅತ್ತೆ ಮಗ, ಅಮಿತಿನ ಫ್ರೆಂಡ್ಸು, ಗೋಪಿ ಅಣ್ಣನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಬಂದಿದ್ದು ಸಖತ್ ಖುಷಿ ಆಯಿತು. ವಿಡಿಯೋ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಹುಡುಗ, ನಂಗೆ ಸಖತ್ ಖುಷಿ ಆಯಿತು. ಇನ್ನೇನು ಹೇಳಲಿ. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ಒಂದು ಡ್ರೀಮ್ ಅಂತಲೇ ಹೇಳ್ಬೋದು, ನಾಗಲಕ್ಷ್ಮಿ ಡ್ರೀಮ್ ಇದು. ನನ್ನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಹೀಗೆ ಮಾಡಬೇಕು ಅಂತ ಅವಳು ತುಂಬ ಡ್ರೀಮ್ ಮಾಡ್ಕೊಂಡಿದ್ಲು. ಯಾವಾಗಲೂ ಯಾರ್ದಾದ್ರು ಮಕ್ಕಳು ಈಗ ಹಾಫ್ ಸ್ಯಾರಿ ಫಂಕ್ಷನ್ ಅಂದಾಗ ನೋಡಿ ಗೀತಾ ಹೀಗೆ ಮಾಡಬೇಕು, ಅಮ್ಮಗೆ ಈ ಥರ ಡ್ರೆಸ್ ಮಾಡಿಸ್ಬೇಕು, ಈ ಥರ ಹೇರ್ ಸ್ಟೈಲ್ ಮಾಡಿಸ್ಬೇಕು, ಅವಳಿಗೆ ಕಾಣಿಸ್ಬೇಕು ಅಂತ ಆಸೆ ಪಡ್ತಾಯಿದ್ಲು. ಸೊ ಹಾಗೆ ಆಯಿತು. ನನ್ನ ಪ್ಲ್ಯಾನಿಂಗ್ ಏನಿತ್ತಂದರೆ ಎಲ್ಲರೂ ಗೋಪಿ ಅಣ್ಣ, ಆಮೇಲೆ ಗೋಪಿ ಅಣ್ಣವ್ರ ಅಣ್ಣ ನಾಗಣ್ಣ, ನಮ್ಮ ಮಾವ, ಅಮಿತ್, ಆಮೇಲೆ ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಪಂಚೆ ಹಾಕೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಶರ್ಟಲ್ಲೆಲ್ಲ ನಾನು ಏನು ಪರ್ಟಿಕ್ಯುಲರ್ ಇರಲಿಲ್ಲ, ಯಾವ್ದಾದ್ರು ಹಾಕ್ಕೊಳ್ಳಿ ಪ್ಲೇನು, ಬಟ್ ಪಂಚೆ ಹಾಕೋಬೇಕಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಗೋಪಿ ಅಣ್ಣ ಆಗ್ಬೋದು, ಅಮಿತ್ ಆಗ್ಬೋದು, ಹರಿ ಆಗ್ಬೋದು, ಆಮೇಲೆ ನಾಗಣ್ಣ ಎಲ್ಲರೂ ಕೂಡ ರೆಡ್ ಹಾಕೋಬಿಟ್ಟಿದ್ರು. ಸೊ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿದ್ದು ನಮ್ಮ ಮಾವಂದು ನಾನೇ ಸೆಲೆಕ್ಟ್ ಮಾಡಿದ್ದು ಗೋಲ್ಡ್ ಶರ್ಟ್ ವಿತ್
ವೈಟ್ ಪಂಚೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಅವ್ರಿಗೂ. ಅವರು ಜಾಸ್ತಿ ಸಿಕ್ಕೇ ಇಲ್ಲ ವೀಡಿಯೋಲಿ, ಹಳ್ಳೀಲಿ ಹೊರ್ಟೋಗಿದ್ರು. ಸೊ ನೋಡಿ ಇದರಲ್ಲಿದ್ದಾರೆ. ಅವಳಿಗೆ ನಾವು ಗಿಫ್ಟ್ ಕೊಡ್ತಾ ಇರೋದು ಏನಿಲ್ಲ, ಜಸ್ಟ್ ಒಂದು ಗೋಲ್ಡ್ ಚೈನ್ ಗಿಫ್ಟ್ ಕೊಟ್ಟಿದ್ದೀವಿ. ಮತ್ತು ಅವಳಿಗೆ ಲೆಹೆಂಗಾ ಡ್ರೆಸ್ಸು ಮತ್ತು ನಮ್ಮ ಸ್ಲಿಪ್ಪರ್ ಕೂಡ ಕೊಡಿಸಿದ್ರು ಅವಳಿಗೆ, ಮ್ಯಾಚಿಂಗ್ ಸ್ಲಿಪ್ಪರು, ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಲು, ಈ ಥರ ಎಲ್ಲ ನಾವು ಅವಳಿಗೆ ಕೊಡಿಸಿದ್ವಿ. ಬೇರೆ ಇನ್ನೇನು ಜಾಸ್ತಿ ಕೊಡ್ಸೋಕೆ ಹೋಗಿಲ್ಲ, ಬಿಕಾಸ್ ಆಲ್ರೆಡಿ ಫ್ರೂಟ್ಸು ಇದೆಲ್ಲ ನಾವು ತಂದಿದ್ರು ಈ ಥರ ಜೋಡ್ಸೋಕ್ಕೆ ಅಂದ್ಬಿಟ್ಟು ತಟ್ಟೆಗೆ. ತಿರ್ಗಾ ಮತ್ತೆ ಎಕ್ಸ್ಟ್ರಾ ತಂದರೆ ಜಾಸ್ತಿ ಆಗುತ್ತೆ ಬಟ್ ನಾವು ಅದೆಲ್ಲ ಏನು ಎಕ್ಸ್ಟ್ರಾ ತಂದಿಲ್ಲ. ಸೊ ಅವ್ರ ಮಾವ ಚೈನ್ ಹಾಕ್ತಾ ಇರೋದು. ನೆಕ್ಸ್ಟ್ ಇದೆಲ್ಲ ನಮ್ಮ ಅತ್ತೆ ಫ್ಯಾಮಿಲಿ, ಇವರೆಲ್ಲ ನಮ್ಮ ಅತ್ತೆ ಅವರ ಅಪ್ಪ, ತಮ್ಮಂದಿರು ವೈಫು, ಅವ್ರ ಮಕ್ಕಳು, ಇವರೆಲ್ಲ ಫುಲ್ ಫ್ಯಾಮಿಲಿ. ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಎಲ್ಲೆಲ್ಲೋ ಓಡಾಡೋವಾಗ ನನ್ನ ಕೈಲಿ ಫೋನೇ ಇರ್ತಾ ಇರಲಿಲ್ಲ. ಆ ಟೈಮಲ್ಲಿ ಕೂಡ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ. ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲಿ ಇನ್ನೇನೋ ಮುಗಿತಿದೆ ಅನ್ನೋವಾಗ ನಾನು ಅವ್ರಿಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಸಖತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಮೆಮೊರೇಬಲ್ ಡೇ ಅವತ್ತು. ತಗೊಂಡಿದ್ದೀನಿ ಒಳಗಡೆ ನಾನು ಹೋಗ್ತೀನಿ, ಒಳಗಡೆ ಪ್ಲೀಸ್. ನಾನು ಹೋಗ್ತೀನಿ. ಮೇಲ್ಗಡೆಗೆ ಕೆಳಗಡೆಗ ಬತ್ತೀಯ? ಮತ್ತೆ ಮೇಲ್ಗಡೆ ಹೋಗ್ತೀಯಾ? ಮತ್ತೆ ಬದಿದ್ಯಾ? ಖಾಲಿ ಮಾಡಿ ಗುಣೇಶ್ ಬಾಯಿಂದ ಮುಖ ತೋರ್ಸ ಇಲ್ಲಿ. ಸಾಕು ಇಲ್ಲ ಏ ಇರಿ ಹೋಗ್ರಿ ಹಿಂದಗಡೆ ಹೋಗ್ರಿ. దీని సైడ్ బా ಆರಬಿಚ್ಚಿ ಏನು ಮಾಮೂಲಿ ಪಕ್ಕೆನಾ ಹೇಳ್ರಿ. ಬಿಟ್ಬಿಟ್ಟು ಎನ್ನ ಚಟ ಪರೋಟ ಪರಿಯಂಗೋ ಎನ್ನ ಪರಿಲ್ಲ ಇಲ್ಲಿ ಬರ್ಬೇಕಂತ ಗಾಳಿ ಬರ್ಲಿ ಅವಳಿಗೆ. ಗಾಳಿ ಇಲ್ಲ. ಗೊತ್ತಿತ್ತೇನಾ? ಸೊ ಫೈನಲಿ ಎಲ್ಲ ಫಂಕ್ಷನ್ ಮುಗೀತು. ಫಂಕ್ಷನ್ ನೋಡಿ ಎಲ್ಲ ಚೇಂಜ್ ಮಾಡ್ಬಿಟ್ರೆ ಆಲ್ಮೋಸ್ಟು. ಸೊ ಸರಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇನ್ನೊಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು, ವೀಡಿಯೋ ಮಾಡ್ತಾ ಇದ್ದೀನಿ. ಆರ್ ಯು ಹ್ಯಾಪಿ? Yeah, I am very happy because my atte mama gave me this necklace. It is very ಇನ್ನು ಮುಂದೆ ಇದು ನಿಂದೆ. ಕಾಲೇಜ್ಗೆ ಹೋದ್ಮೇಲೆ ಫಂಕ್ಷನ್ ಎಲ್ಲ ಕಡೆನೂ ಹಬ್ಬ ಆಯ್ತಲ್ಲ ಹಾಕೋದು. ಸೊ ನಮ್ಮ ದೊಡ್ಡಪ್ಪ ನನಗೆ ರಿಂಗ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿದ್ದೀರಾ? ಇದು ಯಾವುದು? ಇದು ಹಾಂ, ಈ ರಿಂಗ್. ನೋಡಪ್ಪ ತುಂಬ ಕೊಟ್ಟಿರೋ
ಸೊ ಅದರಿಂದ ಇವಾಗೆಲ್ಲ ಮುಗೀತು ಆಲ್ಮೋಸ್ಟು. ನಾನು ಇವಾಗ ಮಕ್ಕ ತೊಳ್ಕೊಂಡು ಬರ್ತೀನಿ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಇವಾಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಸೊ ಲಾಸ್ಟ್ ಒಂದೇ ಒಂದು ಹೇಳಬೇಕಾಗಿತ್ತು, ಈ ನೋಸ್ ಪಿನ್ ಆಗ್ಬೋದು, ಈ ಮಾಟಿ ಆಗ್ಬೋದು, ಇದು ಗೋಲ್ಡ್ ನೆಕ್ಲೆಸ್, ಗೋಲ್ಡ್ ಜುಮ್ಕ, ಈ ಮಾಟಿ ಆಗ್ಬೋದು, ನೆಕ್ಸ್ಟು ಈ ನೆಕ್ ಪೀಸ್ ಆಗ್ಬೋದು. ಇದಕ್ಕೆ ಸೆಟ್ಟು ಇಯರಿಂಗ್ ಬಂದಿದೆ, ಬಟ್ ನಾನು ಸೆಟ್ ಇಯರಿಂಗ್ ಹಾಕೊಂಡಿಲ್ಲ, ಬೇಕಾದ್ರೆ ಅಂದರೆ ಗೋಲ್ಡ್ ಇತ್ತು ಮೇಲೆ ಗೋಲ್ಡ್ ಇಯರಿಂಗ್ ಹಾಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲೊಂದು ನೋಸ್ ಪಿನ್ ತೊಗೊಂಡಿದ್ದೀನಿ, ಬಟ್ ಅದನ್ನು ನಾನು ವಿಡಿಯೋನೇ ಮಾಡಿಲ್ಲ. ಈ ಕೆಳಗಡೆ ಒಂದು ತರಿಸ್ಕೊಂಡಿದ್ದೆ, ಅದು ನಾನು ನೋಡಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದರೆ ಮೇನು ಈ ದುಪ್ಪಟ. ಈ ದುಪ್ಪಟ ಸ್ವಲ್ಪ ಡೌನ್ ಮಾಡು ನೋಡಿ. ಈ ದುಪ್ಪಟ ಇದೆಲ್ಲ ತುಂಬ ಚೆನ್ನಾಗಿದೆ. ನಾವು ಚಿಕ್ಕಪೇಟೆಯಲ್ಲಿ ಸಹಾನಂಗೆ ಏನು ಮಾಡಿ ತೊಗೊಬಂದ್ವಿ. ಸೇಮ್ ದುಪ್ಪಟ 1000 ರುಪೀಸ್ ಆಯಿತು, 1200 ರುಪೀಸ್ ಆಯಿತು. ಬಟ್ ನನಗೆ ಮೀಶೋಲಿ ಟು ಬಿ ಫ್ರೈಕು ಬಿಲೋ 500ಗೆ ಸಿಕ್ತು. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದನ್ನು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಹಾಕ್ಕೊಂಡು ಈ ಥರ ಮಹಾರಾಣಿ ಸ್ಟೈಲ್ ಹಾಕ್ಸ್ಕೊಂಡಿದ್ದೀನಿ, ಸಖತ್ತಾಗಿದೆ. ಸೊ ನಿಮಗೂ ಬೇಕು ಅಂದರೆ ಬೈ ಮಾಡಿ. ನಾನು ಎಲ್ಲಾದರೂ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಸಖತ್ ಇಷ್ಟ ಆಯಿತು ನನಗಂತೂ ಇದು. ಸೊ ಮೇನ್ ಈ ದುಪ್ಪಟ್ಟಾಗಿದೆ ತುಂಬ ಜನ ಫ್ಯಾನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಏನೇನು ಬೈ ಮಾಡಿದ್ದೆ, ಏನು ಹಾಕ್ಕೊಂಡಿದ್ದೀನಿ ಎಲ್ಲ ಲಿಂಕ್ ಹಾಕ್ತೀನಿ, ಹೋಗಿ ಬೈ ಮಾಡಿ. ಬೈ ಬಾಯ್ ಬೈ ಮಾಡಿ ಮತ್ತೆ ಬ್ಲಾಗ್ ಮುಗಿಸ್ತೀನಿ.